ಲಕ್ಷ್ಮಿ, ಇದು ಮೋಸ ಅಂತೆ ಮತ್ತೇನಮ್ಮ? ಅಮ್ಮ, ಎಲ್ಲ ವಿಷಯ ಗೊತ್ತಿದ್ದು ನೀನು ಹಿಂಗಂತ ಇದ್ಯಾ? ನಿಮಗೆಲ್ಲ ವಿಷಯ ಗೊತ್ತಲ್ವಾ? ಹಾಗಾದ್ರೆ ಈ ವಿಷಯನ ಅಣ್ಣಂಗೆ ಯಾಕೆ ಹೇಳಲಿಲ್ಲ? ಅದಕ್ಕೆ ಗಂಡ ಹೆಂಡತಿ ಅಂದಮೇಲೆ ಅವರಿಬ್ರು ಮಧ್ಯೆ ಯಾವ ರಹಸ್ಯನೂ ಇರಬಾರ್ದಲ್ವಾ? ಆದ್ರೆ ನನ್ನ ವಿಷಯನ ಯಾಕೆ ಇನ್ನೂ ರಹಸ್ಯವಾಗಿಟ್ಟಿದ್ಯಾ? ಯಾಕೆ ಅಂದ್ರೆ ಅಣ್ಣಂಗೆ ಏನಾದ್ರೂ ಅಪ್ಪಿ ತಪ್ಪಿ ವಿಷಯ ಗೊತ್ತಾಗೋದ್ರೆ ನಿಂತ ಜಾಗದಲ್ಲೇ ಸೀನನ್ ಎದೆನ ಸೀಳ್ಬಿಡ್ತಾನೆ. ಅವ್ನ ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ, ಸಂತೋಷ ಎಲ್ಲ ಸುಟ್ಟೋಗತ್ತೆ. ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಜೀವನದಲ್ಲಿ ಯಾವತ್ತೂ ಮಾಸಕ್ಕಾಗದೆ ಇರೋ ಅಷ್ಟು ದೊಡ್ಡ ಗಾಯ ಆಗತ್ತೆ ಅಣ್ಣಂಗೆ. ಅದಕ್ಕೆ ಈ ಕಾರಣ ಎಲ್ಲ ಗೊತ್ತಿದ್ದಕ್ಕೆ ನೀನು ಈ ವಿಷಯ ಹೇಳಿಲ್ಲ ಅಲ್ವಾ ಅಣ್ಣಂಗೆ? ಅದಕ್ಕೆ ಇದೇ ಕಾರಣಕ್ಕೆ ನಾನು ಯಾವ ಸತ್ಯನೂ ನಿನ್ನ ಹತ್ರ ಹೇಳಿಲ್ಲ. ನಿನ್ನ ಹತ್ರ ಏನೋ ಜೋರಾಗಿ ಮಾತಾಡ್ಬೇಕು ಅಥವಾ ನಿನ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ನಾನು ಹಿಂಗೆ ಆಡ್ತಾ ಇಲ್ಲ. ಅದಕ್ಕೆ ಸತ್ಯ ಏನು ಅಂತ ನಿಮ್ಗೂ ಗೊತ್ತು, ಆದ್ರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹಿಂಗೆ ಹೇಳ್ದೆ ಅಷ್ಟೇ. ರಶ್ಮಿ, ಅಳ್ಬೇಡ ಕದ, ಅಳ್ಬೇಡ. ನೋಡು, ದೇವಸ್ಥಾನಕ್ಕೆ ಬಂದಿದ್ಯಾ, ನೀನೆಲ್ಲ ಕಷ್ಟಗಳನ್ನ ತಾಯಿ ಹತ್ರ ಹೇಳ್ಕೊ. ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ತಾಯಿ. ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾಳೆ. ಅಳ್ಬೇಡ ಕಂದ, ಅಳ್ಬೇಡ. ಗುಂಡು, ಒಂದು ವಿಷಯ, ಈಗಾಗಲೇ ನನ್ನ ಗಂಡನಿಂದ ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀನೋ ನೋವೇ ಕಾಡ್ತಿದ್ದ ನನಗೆ. ಅವ್ರ ಹರಕೆ ತೀರ್ಸಿದ್ಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಹಂಗ ಮಾತ್ರ ಮಾಡಕ್ಕೋ. ಹೇಳಿ ಸರ್, ನನ್ನ ಗಂಡ. ಅದು ನಿಮ್ ಗಂಡ? ನಿಮ್ ಗಂಡ ಪರಶುರಾಮ್ ಅಂತ. ಅಯ್ಯೋ ರೀ, ನೀವ್ಯಾಕೆ ಬರಕ್ ಹೋದ್ರಿ? ಅದು ಮ್ಯಾನೇಜರ್ ಸಾಹೇಬರು ನನ್ನ ಬಗ್ಗೆ ಏನೋ ಹೇಳ್ತಿದ್ರಲ್ಲ, ಕೇಳ್ಕೊಂಡೋಗಮ್ಮ ಅಂತ ಬಂದೆ. ಸರ್, ನಿಮ್ಮ ಕಣ್ಣಿಗೆ ಏನಾಯ್ತು ಸರ್? ಅದೇ ನಿಮ್ಮ ಹುಡುಗರು ಹೇಳಿದ್ರು ಏನೋ ಆಯಿತು ಅಂತ. ಹೆಂಗಾಯ್ತು ಸರ್? ಈ ಕಚಡ ನಿನ್ನ ಬೋಟಿ ಕಲಿಜ ಕತ್ತರಿಸಿ ಶೇಂದಿಲ್ ಬೇಯಿಸಿ ತಿನ್ನಿಸ್ಬಿಡ್ತೀನಿ. ಇಲ್ಲಿ ನೋಡ್ದಿರೋ ವಿಷಯ ರತ್ನಿಗೆ ಏನಾದರೂ ಗೊತ್ತಾಯ್ತು ಅಂದರೆ ಮೊದಲು ಬಗೆಯೋದು ನಿನ್ನ ಎದೆನೆ ಕಲ. ಚತ್ತಿ ಇರಲಿ. ಬರೀ ನಿನ್ನ ಮಾತ್ರ ಮುಟ್ಟಕ್ಕಿಲ್ಲ, ನಿನ್ನ ಮುಟ್ಟಿದ್ದ ಕೈಯೇ ನಿನ್ನ ಹೆಂಡ್ರು, ಮಕ್ಕಳು, ಮಗ, ಮಗಳು ಎಲ್ಲರ್ಥವೂ ಹೋಯ್ತದೆ. ನನಗಷ್ಟು ಪವರ್ ಐತೆಕಲ್ಲ. ಹುಷಾರಾಗಿರೋ. ಸರ್, ಏನೇ ಸಮಸ್ಯೆ ಇದ್ದರೂ ನನ್ನ ತವ ಹೇಳ್ಕೊಡಿ, ಹೆದರ್ಕೋಬೇಡಿ. ನನ್ನ ಫೋನ್ ನಂಬರ್ ನಿಮ್ಮ ತವ ಆಯ್ತಲ್ವೇ? ಫೋನ್ ಮಾಡಿ ಮಾತಾಡೋಣ. ಇವಾಗ ನನ್ನ ಹೆಂಡ್ರಿಗೂ ಹುಷಾರಿಲ್ಲ, ನಾವು ಹೋಗ್ಬೇಕು. ಮುಂದಿನಕಿಂತ ಇಬ್ಬರು ಬಂದು ಜಾಲಿಯಾಗಿದ್ದು ಹೋಯ್ತೀವಿ. ಬರೋದಾ ರತ್ನ? ಹೋಗುಮ ರೀ, ಒಂದು ನಿಮಿಷ. ಇವ್ರು ನಿಮ್ಮ ಬಗ್ಗೆ ಏನೋ ಹೇಳ್ತಿದ್ರು. ನನ್ನ ಬಗ್ಗೆನಾ? ಅದೇನೋ ಹೇಳ್ತಿದ್ರಂತಲ್ಲ, ಹೊಸಿ ಹೇಳಿ. ಇವ್ರಂತ ಒಳ್ಳೆ ಗಂಡ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ ಬಂದೆ ಮೇಡಮ್. ಗೊತ್ತು ಸರ್, ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ. ಸರ್, ಹೊರಡದಾ? ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ. ಅಣ್ಣ, ಈ ಹರಕೆನ ಮಾಡ್ಲೇಬೇಕಾ? ಮಾಡ್ದೇಲೆ ಹರಕೆ ಪೂರ್ತಿ ಆಯ್ತದ? ಮಾಡ್ಬೇಕು ಕಲ, ಇದೊಂದೇ ಆಗೋಯ್ತದೆ. ಜೈ ಮಕ್ಕಳವ್ವ, ಕಾಪಾಡವ್ವ ನನ್ನವ್ವ,
ಒಳ್ಳೇದು ಮಾಡವ. ಪಾರು, ನನ್ನ ಮಗ ಹರಕೆ ತೀರ್ಸೋಕ್ಕೆ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದೇನೆ. ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಪಾರು, ನೋಡೋಕ್ಕಾಗ್ತಾ ಇಲ್ಲ. ಅತ್ತೆ, ನೀವು ಹೋಗಿ ರಮ್ಯನ್ ಜೊತೆ ಕೂತೀರಿ, ನಾನು ನೋಡ್ಕೋತೀನಿ. ಹುಷಾರಾಗಿ ನೋಡ್ಕೋ. ಮಕ್ಕಳವ್ವ, ಅದಕ್ಕೆ ಏನು ಯೋಚನೆ ಮಾಡ್ತಾ ಇದೆಯಾ? ನಿಜವಾಗ್ಲೂ ಎಲ್ಲ ವಿಷಯನೂ ಅಣ್ಣಂಗೆ ಹೇಳ್ಬಿಡ್ತೀಯಾ? ಹೇಳ್ತೀನಿ, ಹೇಳ್ತೀನಿ ಗೊಂಡು. ನನಗೆ ವಿಷಯ ಗೊತ್ತಿದ್ದು ನನ್ನ ಗಂಡನಿಂದ ಮುಚ್ಚಿಡೋದಕ್ಕಾಗಲ್ಲ, ತಪ್ಪಾಗತ್ತೆ. ಅಷ್ಟಕ್ಕೂ ಈ ವಿಷಯ ಗೊತ್ತಾದ್ರೆ ಯಾರಿಗೇನೂ ತೊಂದರೆ ಆಗಲ್ಲ. ತೊಂದರೆ ಆಗೋದೇ ಆಗಿದ್ರೆ ಈ ವಿಷಯನ ನಾನು ಮುಚ್ಚಿಟ್ಟಿರ್ತಿದ್ದೆ ಗೊಂಡು. ಈ ವಿಷಯನ ಮುಚ್ಚಿಟ್ಟಷ್ಟು ವಿಷಯ ದೊಡ್ಡದಾಗತ್ತೆ. ನಾನು ಹೇಳ್ತೀನಿ ಗೊಂಡು, ಹೇಳಲೇಬೇಕು.